ಗುಡ್ ಮಾರ್ನಿಂಗ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಆ್ಯಂಡ್ ಸ್ವಲ್ಪ ವಾಯ್ಸ್ ಚೇಂಜ್ ಅಂತ ಅನಿಸ್ಬೋದು ನಿಮಗೆ. ಡಸ್ಟ್ ಅದು ಇದು ಎಲ್ಲ ಮನೆ ಕ್ಲೀನ್ ಮಾಡಿ ಸ್ವಲ್ಪ ಅಂದರೆ ಸ್ವಲ್ಪ ಹಾಳಾದಂಗಿದೆ. ಸೊ ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ಆ ದೇವರು ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಇದು ವರಮಹಾಲಕ್ಷ್ಮಿ ಹಬ್ಬದ್ದು ಮಾರ್ನಿಂಗ್ ವ್ಲಾಗ್. ನಾವು ಭಟ್ರ ಹತ್ರ ಕೇಳಿದಾಗ 3 ಟೈಮಿಂಗ್ಸ್ನ ಕೊಟ್ಟಿದ್ರು. ಸೊ ನಾವು ಸಂಜೆನ ಚೂಸ್ ಮಾಡ್ಕೊಂಡ್ವಿ, ಯಾಕಂದರೆ ಕೆಲಸ ಎಲ್ಲ ನಾನು ಅಮ್ಮ ಇಬ್ಬರೇ ಮಾಡ್ಕೊಳ್ಳೋದ್ರಿಂದ ಆಗಲ್ಲ ಅಂತ. ಆ್ಯಂಡ್ ಅಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಅದಕ್ಕೆ ಅವರು ಕುಕ್ಕಿಂಗ್ ಡಿಪಾರ್ಟ್ಮೆಂಟ್ನ ತೊಗೊಂಡಿದ್ರು. ನಾನು ಫುಲ್ ಕಂಪ್ಲೀಟ್ ಪೂಜೆದು ನಾನೇ ತೊಗೊಂಡಿದ್ದೆ, ಯಾರ್ದು ಹೆಲ್ಪ್ ಕೂಡ ತೊಗೊಂಡಿಲ್ಲ ನಾನು. ಆ್ಯಂಡ್ ಹಾಯ್, ವೆಲ್ಕಮ್ ಬ್ಯಾಕ್. ಇವಾಗ ಸ್ನಾನ ಮುಗೀತು, ಇನ್ನು ಪ್ರಿಪ್ರೇಷನ್ ಏನೂ ಸ್ಟಾರ್ಟ್ ಆಗಿಲ್ಲ. ಸ್ಕಿನ್ ಕೇರ್ ಟೋನರ್ನ ಸ್ಪ್ರೇ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಹಂಗೆ ಕಾಣಿಸ್ತಾ ಇದೆ. ಸೊ ಈ ವ್ಲಾಗ್ ಹೆಂಗೆ ಹೋಗುತ್ತೆ ಏನು ಅಂತ ನೋಡೋಣ. ಆ್ಯಂಡ್ ಲಾಸ್ಟ್ ಇಯರ್ ಉಡ್ಸಿದ ಸ್ಯಾರಿ ತುಂಬ ಸಾಫ್ಟ್ ಇತ್ತು. ಒಂದು 10 ಮಿನಿಟ್ಸಲ್ಲೆಲ್ಲ ಉಡಿಸ್ಬಿಟ್ಟಿದ್ದೆ. ಆ್ಯಂಡ್ 3 ಇಯರ್ಸಿಂದ ನಾನೇ ಉಡಿಸ್ತಾ ಇರೋದು. ಬಟ್ ಈ ಸಲ ಆ ಸ್ಯಾರಿ ಎಷ್ಟು ರಫ್ ಇತ್ತಂದರೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಬಟ್ ಅಷ್ಟೇ ರಫ್ ಇತ್ತು, ಕೂರ್ತಾನೂ ಇರಲಿಲ್ಲ. ಅದನ್ನು ಮ್ಯಾನೇಜ್ ಮಾಡುವಷ್ಟರಲ್ಲಿ ಒಂದು 20 ಮಿನಿಟ್ಸ್ ತೊಗೊಂಡಿದ್ದೀನಿ ಅದನ್ನು ಡ್ರೇಪ್ ಮಾಡೋಕ್ಕೆ ನಾನು ಕಂಪ್ಲೀಟಾಗಿ. ಆ್ಯಂಡ್ ಈಸಿ, ಡ್ರೇಪ್ ಮಾಡೋದೆಲ್ಲ ಈಸಿ, ಬಟ್ ಅದು ನರ್ಗೆ ಕೂರ್ತಾ ಇರಲಿಲ್ಲ. ಅದು ಒಂದು ಮೇಯ್ನ್ ನನಗೆ ತಲೆ ಕೆಡ್ತಾ ಇತ್ತು. ಆ್ಯಂಡ್ ಪೇಷನ್ಸ್ ಇರಲಿಲ್ಲ, ಸಿಕ್ಕಾಪಟ್ಟೆ ಕಾಲು ನೋವ್ತಾ ಇತ್ತು. ತುಂಬ ಅಂದರೆ ತುಂಬ ಕೆಲಸ ಮಾಡಿಬಿಟ್ಟಿದ್ದೆ. ಇನ್ನೇನು ಆಪ್ಷನ್ ಇಲ್ಲ, ಎಲ್ಲ ನಾನೇ ಮಾಡಬೇಕು. ಸೊ ನಾನೇ ಮಾಡ್ತಾಯಿದ್ದೀನಿ. ಸೀರಿಯಸ್ಲಿ ನನ್ನ ಪೇಷನ್ಸ್ ಲೆವೆಲ್ 4 o'clock ತನಕ ಹೆಂಗೆ ನಾನು ಮ್ಯಾನೇಜ್ ಮಾಡಿದ್ದೀನಿ ಅಂತಲೇ ಗೊತ್ತಿಲ್ಲ. ಅಷ್ಟು ಕಾಲು ನೋವ್ತಾ ಇತ್ತು, ಶೆಕೆ ಅದೇನೋ ಆಗಿದೆ. ನಮ್ಮ ಮನೇಲಿ ಕರೆಂಟ್ ಇರಲಿಲ್ಲ, ನಿನ್ನೆಯಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹೋಗೋದು ಬರೋದು ಆಗ್ತಾಯಿತ್ತು. ಸೊ ಅದು ಬ್ಯಾಟ್ರಿ ಲೈಟ್ ಬೇರೆ, ಅದು ಡೌನ್ ಆಗ್ತಾಯಿತ್ತು. ಯಪ್ಪ, ಫುಲ್ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದೆ. ಆದ್ರೂ ಇರಲಿ, ಇಷ್ಟಪಟ್ಟು ಮಾಡಬೇಕು, ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟಪಟ್ಟು ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು, ನಿಮ್ಮ ಮನೇಲೆಲ್ಲ ಹೇಗೆ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಸೊ ನಾನು ಕಮೆಂಟ್ಸ್ನ ನಾನು ಓಪನ್ ಮಾಡಿ ಓದ್ಬಿಟ್ಟು ನಾನು ನಿಮಗೆಲ್ಲ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ಸ್ಯಾರಿ ಡ್ರಿಪ್ಪಿಂಗ್ ಎಲ್ಲ ಆಯಿತು. ಇಲ್ಲಿ ಕಲಶ ಪ್ರತಿಷ್ಠಾಪನೆ ಮಾಡೋಕ್ಕೆ ಒಂದು ಹೊಸದು ಬ್ಲ್ಯಾಂಕೆಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಮೇಲೆ ಮಣೆ ಇಟ್ಬಿಟ್ಟು ಅಷ್ಟದಳದು ರಂಗೋಲಿ ಹಾಕ್ತಾಯಿದ್ದೀನಿ. ಸೊ ಅಷ್ಟಲಕ್ಷ್ಮಿಯರು ಅಂತ ಏನೋ ಹೇಳ್ತಾರೆ. ಸೊ ಅಷ್ಟದಳದು ರಂಗೋಲಿ ಹಾಕ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ, ಸ್ವಲ್ಪ ಅಕ್ಷತೆ, ಸ್ವಲ್ಪ ಹೂವು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಆ ಪ್ಲೇಟ್ಗೆ ಫುಲ್ಲು ಅಕ್ಕಿನ ಹಾಕ್ಬಿಟ್ಟು ನೆಕ್ಸ್ಟು ಅದ್ರ ಮೇಲೆ ಕಳಶನ ಇಡಬೇಕು. ಆ್ಯಕ್ಚುಲಿ ನಮ್ಮ ಮನೇಲಿ ದೊಡ್ಡದು ಕೊಟ್ಪನ ಇಲ್ಲ. ಸೊ ಇರೋದು ಚಿಕ್ಕದು ಕೊಟ್ಪನ. ನಮ್ಮ ಮನೇಲಿ 4 ಕೊಟ್ಪನ ಇದೆ, ಅದು 4 ಫುಲ್ ಚಿಕ್ಕದೇ ಇರೋದು. ಸೊ ಇನ್ನೇನು ಆಪ್ಷನ್ ಇಲ್ಲ ಅಂತ ಅದ್ರ ಮೇಲೆ ಬಾಕ್ಸ್ ಇಟ್ಟು, ಬಾಕ್ಸ್ ಫುಲ್ ಅಂದರೆ ಮುಕ್ಕಾಲು ಅಕ್ಕಿನ ಫಿಲ್ ಮಾಡಿಬಿಟ್ಟು ಅದ್ರ ಮೇಲೆ ಕಳಶನ ಇಟ್ಟು. ಆ್ಯಂಡ್ ನೆಕ್ಸ್ಟು ಮೇಯ್ನ್ ಅದಕ್ಕೆ ಅರಿಶಿನ ಕೊನೆ ತಾಳಿನೇ ಫಸ್ಟು ಕಟ್ಟಬೇಕು. ಆ್ಯಂಡ್ ಇದು ಕಳಶದೊಳಗಡೆ ಹಾಕೋಕ್ಕೆ 6 ಗೋಮೂತಿ ಚಕ್ರ ಆ್ಯಂಡ್ 6 ಲಕ್ಷ್ಮೀ ಕವಡೆ, ಮತ್ತು ಏನು ಲಾವೆಂಚ್ ಬೇರು ಅಂತ ಏನೋ ಅಂತಾರೆ. ಅದು ನಾನು ರೆಕಾರ್ಡ್ ಮಾಡಿದ್ದೀನಿ, ಯಾರ್ದೋ ಕಾಲ್ ಬಂದಿದೆ ನನಗೆ. ಸೊ ಅಲ್ಲಿ ಕಟ್ಟಾಗಿಬಿಟ್ಟಿದೆ. ಸೊ ನಾನು ರೆಕಾರ್ಡ್ ಆಗ್ತಾಯಿದೆ ಅಂತಲೇ ಅಂದ್ಕೊಂಡಿದ್ದೀನಿ, ರೆಕಾರ್ಡೇ ಆಗಿಲ್ಲ. ಕಳಶದೊಳಗಡೆ ಹಾಕೋಕ್ಕೆ 6 ಕಮಲದ ಬೀಜ, 6 ಗೋಮೂತಿ ಚಕ್ರ ಆ್ಯಂಡ್ 6 ಲಕ್ಷ್ಮೀ ಕವಡೆ ಅಂತಾರೆ ಅದು. ಆಮೇಲೆ ಗುಲ್ಗಂಜಿನೂ ಕೊಟ್ಟಿದ್ರು, ಹಾಕಿ ಒಳ್ಳೆಯದಾಗತ್ತೆ ಅಂತ. ಆಮೇಲೆ ಅಡಿಕೆ ಮತ್ತು ಕೆಂಪುದು ಕಲ್ಸಕ್ಕರೆ ಬರುತ್ತಲ್ಲ ಅದು, ₹1 ಕಾಯಿನ್ನು, ಅದಾದಮೇಲೆ ಮಿಲ್ಕ್ ಮತ್ತು ಸ್ವಲ್ಪ ಹಾಲು, ಸ್ವಲ್ಪ ಮೊಸರು ಆ್ಯಂಡ್ ಸ್ವಲ್ಪ ತುಪ್ಪ ಆ್ಯಂಡ್ ಸ್ವಲ್ಪ ಜೇನುತುಪ್ಪ ಎಲ್ಲ, ಮತ್ತು ಲಾವೆಂಚ್ ಬೇರು ಎಲ್ಲನೂ ಹಾಕ್ಬಿಟ್ಟು ನಿಮಗೆ ಮನಸ್ಸಲ್ಲಿ ಕೇಳಿಕೊಂಡು ಎಲ್ಲನೂ ಹಾಕಿ. ಆ್ಯಂಡ್ ಅದನ್ನು ಚೆಲ್ಲಬೇಕಾದ್ರೆ ನೀರನ್ನ ನೆಕ್ಸ್ಟ್ ಡೇ ತೆಗಿತೀರಲ್ವ, ಆವಾಗ ಕವಡೆ ಮತ್ತು ಗೋಮೂತಿ ಚಕ್ರನ ನೀವು ಬಿಸ್ನೆಸ್ ಮಾಡೋದಾಗಿದ್ದರೆ ನೀವು ಅದನ್ನು ಗಲ್ಲ ಅಂತ ಬರುತ್ತಲ್ಲ, ದುಡ್ಡೆಲ್ಲ ಹಿಡ್ಕೊಳ್ತಾರಲ್ಲ, ಅದರೊಳಗಡೆ ಇಟ್ಕೊಂಡು ಪೂಜೆ ಮಾಡಿದ್ರೆ ಬಿಸ್ನೆಸ್ ತುಂಬ ಪ್ರಾಫಿಟ್ ಆಗುತ್ತೆ ಅಂತ ಹೇಳ್ತಾರೆ. ನೀವೇನು ಬಿಸ್ನೆಸ್ ಮಾಡಲ್ಲ ಅಂತ ಅಂದರೆ ಅದನ್ನು ನೀವು ಮನೇಲಿ ಕುಬೇರ ಮೂಲೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟು ನೀವು ನೋಡ್ಬೋದು ನಾನು ಯಾವ ಥರ ಸರ್ಕಸ್ ಮಾಡ್ತಾಯಿದ್ದೀನಿ ಅಂತ. ಯಾಕಂದರೆ ನನ್ನ ಹೆಲ್ಪಿಗೆ ಯಾರೂ ಇಲ್ಲ, ನನ್ನ ಕಸಿನ್ಸ್ ಎಲ್ಲ ಯಾರೂ ಇಲ್ಲ, ಎಲ್ಲ ನಮ್ಮ ಅಮ್ಮಾಜಿ ಮನೆಗೆ ಹೋಗಿದ್ದಾರೆ, ಅಮ್ಮನ ಮನೆಗೆ ಹೋಗಿದ್ದರು, ಅಲ್ಲೂ ಮಾಡ್ತಾಯಿದ್ರು ಅಂತ. ಅಮ್ಮಂಗೆ ಆ್ಯಕ್ಚುಲಿ ಹುಷಾರಿಲ್ಲ ನಿನ್ನೆಯಿಂದ. ಸೊ ಅವರು ಸ್ವಲ್ಪ ಕೆಲಸ ಎಲ್ಲ ಸ್ವಲ್ಪ ನಿಧಾನ ಮಾಡ್ತಾಯಿದ್ರು. ಅವ್ರು ಅಡುಗೆ ಮನೇಲಿದ್ದರು, ಎಲ್ಲ ನಾನೇ ಮಾಡ್ಕೊಡೋದ್ರಿಂದ ಸಿಕ್ಕಾಪಟ್ಟೆ ನಿಧಾನ ಅನಿಸ್ತಾ ಇತ್ತು.
ಆ್ಯಂಡ್ ನಾನು ಆಗ್ಲೇ ಹೇಳಿದೆ ಅಂತ ಅನಿಸುತ್ತೆ ನಿಮಗೆ, ಅದು ಸಿಕ್ಕಾಬಟ್ಟೆ ಹರಡ್ತಾ ಇತ್ತು ಸೀರೆ. ಅದು ನೋಡೋಕ್ಕೆ ಎಷ್ಟು ಮುಟ್ಟೋಕ್ಕೆ ತುಂಬ ಸಾಫ್ಟ್ ಅಂದರೆ ಸಾಫ್ಟ್ ಇದೆ, ಬಟ್ ಅದು ನನಗೆ ಕೂರ್ತಾನೆ ಇಲ್ಲ, ಸಿಕ್ಕಾಬಟ್ಟೆ ಹರಡ್ತಾ ಇತ್ತು. ಆ್ಯಂಡ್ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ನಿಜವಾಗ್ಲೂ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಅಂದರೆ, ನಾನು ಒಂದು ಮೂಮೆಂಟಲ್ಲಿ ಬೇಡವೇ ಬೇಡ ಅಂತ ಅನ್ನಿಸ್ಬಿಡ್ತು ನನಗೆ. ಅದು ಕೂರ್ತಾ ಇಲ್ಲ ನನಗೆ, ಫುಲ್ ಜಾರ್ತಾ ಇದೆ. ಆ್ಯಂಡ್ ಫುಲ್ ಒಂಥರ ಮೆಸ್ ಥರ ಅನಿಸ್ತಾ ಇತ್ತು ನನಗೆ. ಹಂಗೂ ಹಿಂಗೂ ಮಾಡಿ ಸ್ಟ್ರೈಟ್ನರೆಲ್ಲ ಯೂಸ್ ಮಾಡಿ ಕೂರಿಸ್ದೆ ನಾನು. ನೆಕ್ಸ್ಟು ಅದು ಕಳಶಕ್ಕೆ ಮೇಲ್ಗಡೆ ಕಾಯಿ ಇಡಬೇಕಲ್ವಾ, ತೆಂಗಿನಕಾಯಿಗೆ ಅರಿಶಿನ ಮತ್ತು ಕುಂಕುಮ ಇಟ್ಬಿಟ್ಟು ಅದು ಕಳಶದ ಮೇಲಿಟ್ಟು ನೆಕ್ಸ್ಟು ಅದಕ್ಕೆ ಲಕ್ಷ್ಮಿದು ಮುಖ ಬರುತ್ತೆ ಅಲ್ವಾ, ಅದನ್ನು ಕಟ್ಟಬೇಕು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಂದರೆ, ಸೀರಿಯಸ್ಲಿ ಹೂವಿನ ರೇಟ್ ಕೇಳೋಂಗಿಲ್ಲ. ಮಲ್ಲೆ ಹೂವು ಲಾಸ್ಟ್ ವೀಕ್ 50 ರೂಪಾಯಿ ಮಾರಿತ್ತು ಆಯಿತಾ. ಈ ವಾರ 300 ರೂಪಾಯಿ ಮಾರು ಹೇಳ್ತಾ ಇದ್ದಾರೆ. ಸೇವಂತಿಗೆ ಹೂವು 200 ರುಪೀಸ್ ಅಂತೆ ಮಾರು. ನಿಜವಾಗ್ಲೂ ಎಷ್ಟು ಹೂ ರೇಟ್ ಆಗಿದೆ ಅಂತಂದರೆ, ಹಾರಗಳಂತೂ ಕೇಳೋಂಗೆ ಇಲ್ಲ, ಎಲ್ಲ 500 ಮೇಲೆ ಇತ್ತು. ಆ್ಯಂಡ್ ನಾವು ಅದಕ್ಕೆ ಸೇವಂತಿಗೆ ಹೂ ತಂದ್ವಿ. ಮಲ್ಲೆ ಮುಡ್ಕೊಳಕ್ಕೆ ತೊಗೊಳ್ಳೋಣ ಅಂದ್ರೂ 300 ರುಪೀಸ್ ಮಾರು ಹೇಳ್ತಾ ಇದ್ದಾರೆ ಅಂತ. ಅಂದರೆ ಅದು ಸ್ಯಾರಿ ಆ್ಯಕ್ಚುಲಿ ಸಿಕ್ಕಾಬಟ್ಟೆ ಅಳ್ಕೊತಾ ಇದೆ. ಎಷ್ಟು ಟ್ರೈ ಮಾಡಿದ್ರು ಆದರೂ ಮ್ಯಾನೇಜ್ ಮಾಡಿಬಿಟ್ಟು ಉಡ್ಸಿದ್ದೀನಿ. ಆ್ಯಂಡ್ ಟೈಮ್ ಬೇರೆ ಇಲ್ಲ, ಒಂದು ಹಾಫ್ ಆನ್ ಅವರಲ್ಲಿ ನಾನು ರೆಡಿ ಮಾಡಿರೋದು. ಸೊ ಹಿಂಗಿದೆ ಫೈನಲ್ ಲುಕ್. ನೋಡಿ ಹಿಂಗಿದೆ ಫೈನಲಾಗಿ, ಹಿಂಗೆ ರೆಡಿ ಆಗಿದೆ. ಇದು ಸೇರಿ 3 ವರ್ಷ ಆಯಿತು. ಈ ವರ್ಷ ಲಾಸ್ಟ್ ಮಾಡೋಣ ಅಂತ ಸ್ವಲ್ಪ ಸಿಂಪಲ್ಲಾಗೆ ಮಾಡ್ತಾಯಿದ್ದೀವಿ. ಲಾಸ್ಟ್ ಇಯರ್ ಫೋಟೋ ಏನಾದರೂ ಇದೆ ನಾನು ಅಟ್ಯಾಚ್ ಮಾಡಿರ್ತೀನಿ, ನೀವು ನೋಡ್ಬೋದು ಲಾಸ್ಟ್ ಇಯರ್ ಹೆಂಗೆ ಮಾಡಿದ್ವಿ ಅಂತ. ಸೊ ಇನ್ನೂ ಇದೆ, ಎಲ್ಲ ರೆಡಿ ಮಾಡಿಬಿಟ್ಟು ನೀಟಾಗಿ ಸಿಗ್ತೀನಿ. ನೀವು ನೋಡ್ಬೋದು ಫಸ್ಟಿಗೆ ಎಷ್ಟು ಖಾಲಿ ಖಾಲಿ ಅಂತ ಅನಿಸ್ತಾ ಇತ್ತು. ಬಾಳೆಕಂದು ಮತ್ತು ಮಾವಿನ ಸೊಪ್ಪು ಇಟ್ಟ ಮೇಲೆ ಸೀರಿಯಸ್ಲಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನನಗೆ ಅನಿಸ್ತು ಫಸ್ಟ್ ಎಷ್ಟು ಖಾಲಿ ಖಾಲಿ ಅನಿಸ್ತಾ ಇತ್ತು, ಆ್ಯಂಡ್ ಇವಾಗ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ ಅಂತ. ನನಗೆ ಅಷ್ಟು ಕಷ್ಟಪಟ್ಟು ರೆಡಿ ಮಾಡಿದ್ಕೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ನನಗೆ. ಮತ್ತು ಸ್ಯಾರಿನೂ ಅಷ್ಟೇ, ತುಂಬ ಸ್ಟ್ರೈಟ್ನರ್ ಯೂಸ್ ಮಾಡಿ ಸ್ಟ್ರೈಟ್ ಮಾಡಿದ್ಮೇಲೆ ನರ್ಗೆನೂ ನೀಟಾಗಿ ಕೂತಿದೆ. ನೀವು ನೋಡ್ಬೋದು ಆ ಕಡೆ ಸೈಡಲ್ಲಿ ಸ್ವಲ್ಪ ಅದು ಎದ್ದಿದೆ, ಬಟ್ ಆದ್ರೂ ಎಷ್ಟಾಗುತ್ತೋ ಅಷ್ಟು ಕೂರಿಸಿದ್ದೀನಿ. ಆ್ಯಂಡ್ ನೀವು ಕಮೆಂಟ್ ಮಾಡಿ ಹೆಂಗೆ ಅನಿಸ್ತು, ಯಾವ ಥರ ರೆಡಿ ಮಾಡಿದ್ದೀನಿ ನಾನು, ಯಾರ್ದು ಹೆಲ್ಪ್ ತೊಗೊಳ್ದೇನೆ ಒಬ್ಬಳೇ ಯಾವ ಥರ ರೆಡಿ ಮಾಡಿದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟು ಕೆಳಗಡೆ ಒಂದು ಪ್ಲೇಟಲ್ಲಿ ಫುಲ್ಲು ಫ್ರೂಟ್ಸ್ನ ಫಿಲ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಬಂದವ್ರಿಗೆ ಕೊಡೋಕ್ಕೆ ಒಂದು ಹಣ್ಣು, ಒಂದು ಬಾಳೆಹಣ್ಣು, ಬಳೆ ಮತ್ತು ಅರಿಶಿನ ಕುಂಕುಮ, ಒಂದು ಅಡಿಕೆನ ಇಟ್ಬಿಟ್ಟು ಅದನ್ನು ಕೊಡಬೇಕು. ಆ್ಯಂಡ್ ಬಂದವ್ರಿಗೆ ಕಂಕಣನೂ ರೆಡಿ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟು ಲಕ್ಷ್ಮಿ ಅಂದರೆ ಅಡಿಕೆ ಅಲ್ವಾ ನಮಗೆ, ಸೊ ಎಲ್ಲರಿಗೂ ಲಕ್ಷ್ಮಿ ಅಂದರೆ ಅಡಿಕೆನೇ, ಬಟ್ ನಮಗೆ ಲಕ್ಷ್ಮೀ ಪೂಜೆಗೆ ನಾವು ಅಡಿಕೆನ ಇಡಲೇಬೇಕು. ಸೊ ನೀವು ಹಿಂಗೆ ಮಾಡ್ತೀರಾ ಅಲ್ವೋ ಕಮೆಂಟ್ ಮಾಡಿ. ದುಡ್ಡಿದ್ದವ್ರು ದುಡ್ಡಿರ್ತಾರೆ, ನಾವು ಅಡಿಕೆ ಇಡ್ತೀವಿ, ಅಷ್ಟೇ ಡಿಫ್ರೆನ್ಸ್. ಆ್ಯಂಡ್ ನೆಕ್ಸ್ಟು ಎಲ್ಲ ಫಿಲ್ ಮಾಡಿಬಿಟ್ಟು ಫೈನಲಾಗಿ ನನ್ನ ಮೈಂಡಲ್ಲಿ ಇದ್ದಿದ್ದು ಒಂದೇ, 5:15 ಆಗಿದ ತಕ್ಷಣ ಜಸ್ಟ್ ದೀಪ ಹಚ್ಚಬೇಕು ಅನ್ನೋದು ಅಷ್ಟೇ ಮೈಂಡಲ್ಲಿ ಇದ್ದಿದ್ದು. ಸೊ ದೀಪಕ್ಕೆ ಬತ್ತಿ ಹಾಕೋದ್ರಿಂದ ಹಿಡ್ದು ಎಣ್ಣೆ ಹಾಕೋದ್ರಿಂದ ಹಿಡ್ದು ಎಲ್ಲ ನಾನು ವಿತಿನ್ 4 o'clock ಮಾಡಬೇಕು ಅಂತ ಮೈಂಡಲ್ಲಿತ್ತು. ಯಾಕಂದರೆ ಅಮ್ಮ ಇನ್ನೂ ಒಬ್ಬಟ್ಟು ತಟ್ಟಿರಲಿಲ್ಲ, ಸೊ ಅವ್ರಿಗೂ ಹೆಲ್ಪ್ ಮಾಡಬೇಕು ಅಂತ. ಆ್ಯಂಡ್ ಮತ್ತು ಮನೆ ದೇವ್ರ ಪೂಜೆನೂ ಮಾಡಬೇಕು, ಅಲ್ಲೂ ರೆಡಿ ಮಾಡಬೇಕು, ಅದು ಒಂದು ಮೈಂಡಲ್ಲಿತ್ತು. ಸೊ ಬೇಗ ಬೇಗ ಮಾಡ್ತಾಯಿದ್ದೆ. ಆ್ಯಂಡ್ ಈ ಥರ ಪೂಜೆ ಎಲ್ಲ ನನಗೆ ಸ್ಪೆಷಲಿ ನನಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಈ ಥರ ದೇವ್ರ ಮನೆ ರೆಡಿ ಮಾಡಬೇಕು, ಆ ಥರ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಅದರಲ್ಲೂ ಈ ಥರ ವರಮಹಾಲಕ್ಷ್ಮಿ ಪೂಜೆ, ಲಕ್ಷ್ಮೀ ಪೂಜೆ, ಗೌರಿ ಹಬ್ಬ, ಆ ಥರದ್ದೆಲ್ಲ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಏನಂತ ಗೊತ್ತಿಲ್ಲ, ಈ ಥರ ರೆಡಿ ಮಾಡಬೇಕು ಅಂತ ಅಂದರೆ ಏನೋ ಒಂಥರ ಎಕ್ಸೈಟೆಡ್ ಆಗಿರ್ತೀನಿ. ಆ್ಯಂಡ್ ಯಾರ್ದು ಹೆಲ್ಪ್ ಕೂಡ ನಾನು ಕೇಳಲ್ಲ. ಇವಾಗ ನಾನು ಮಾಡ್ತೀನಿ ಅಂದರೆ ನಾನೇ ಮಾಡಬೇಕು, ಮತ್ತು ಸೆಂಟ್ರಲ್ಲಿ ಯಾರಾದ್ರು ಬಂದು ಕೈ ಹಾಕಿದ್ರೆ ಅದು ನನಗೆ ಇಷ್ಟ ಆಗಲ್ಲ. ಅಟ್ ದ ಸೇಮ್ ಟೈಮ್ ನನಗೆ ಕುಕ್ಕಿಂಗ್ ಅಂದ್ರೂ ಅಷ್ಟೇ ಇಷ್ಟ. ಇವಾಗ ನಾನು ಮಾಡ್ತಾಯಿದ್ದೀನಿ ಅಂದರೆ ಅದರಲ್ಲೂ ಅಷ್ಟೇ, ಯಾರೇ ಬಂದರೂ ಸೆಂಟ್ರಲ್ಲಿ ಕೈ ಹಾಕಬಾರ್ದು, ನಾನೇ ಮಾಡಬೇಕು. ಆ್ಯಂಡ್ ನೋಡಿ ಫೈನಲ್ಲಾಗಿ ಯಾವ ಥರ ರೆಡಿಯಾಗಿದೆ ಅಂತ. ನಿಜವಾಗ್ಲೂ ಫೈನಲ್ ಔಟ್ಪುಟ್ನ ನೋಡಿ ನನಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಕುಂಕುಮಕ್ಕೆ ಬಂದಿರೋರೆಲ್ಲ ಹೇಳ್ತಾಯಿದ್ರು ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾಯಿದ್ರು. ಸೊ ಅಷ್ಟೇ ಅಲ್ವಾ, ಅಷ್ಟೊತ್ತಿಂದ ಮಾಡಿರೋದಕ್ಕೂ ಈಗ ಒಬ್ಬರು ಚೆನ್ನಾಗಿದೆ ಅಂತಂದರೆ ಎಷ್ಟು ಖುಷಿ ಆಗುತ್ತೆ.
ಎಲ್ಲ ರೆಡಿಯಾಗಿದೆ, ಎಲ್ಲ ದೀಪಕ್ಕೆ ಬತ್ತಿ ಎಣ್ಣೆ ಎಲ್ಲನೂ ಹಾಕಿ ಎಲ್ಲನೂ ರೆಡಿಯಾಗಿದೆ, ಏನು ಬಾಕಿ ಇಲ್ಲ. ಸೊ ನೆಕ್ಸ್ಟು ಪೂಜೆ ಒಂದೇ ಬಾಕಿ ಇರೋದು. ಹೆಂಗೆ ಅನಿಸ್ತು, ಹೆಂಗೆ ರೆಡಿ ಮಾಡಿದ್ದೀನಿ ಅಂತ ಹೇಳಿ. ಫ್ರಮ್ ಸ್ಕ್ರ್ಯಾಚ್ ಅಂದರೆ ಲೈಕ್ ಫುಲ್ ಸುಸ್ತಾಗಿದೆ ನನಗೆ. ಯಾರ್ದು ಏನು ಹೆಲ್ಪ್ ಕೂಡ ತೊಗೊಂಡಿಲ್ಲ, ಒಂದು ಅಕ್ಷತೆನೂ ಕೂಡ ನಾನೇ ಮಾಡಿರೋದು, ಯಾರ್ದು ಏನು ಹೆಲ್ಪ್ ತೊಗೊಳ್ದೆ. ಫುಲ್ಲು ಪೂಜೆದೆಲ್ಲ ಫುಲ್ ನಾನು ತೊಗೊಂಡಿದ್ದೆ, ಕುಕ್ಕಿಂಗ್ ಫುಲ್ ಅಮ್ಮ ತೊಗೊಂಡಿದ್ರು. ಏನೂ ಇಲ್ಲ, ಇವಾಗ ಜಸ್ಟ್ ಹೊಸದ ಮಾಡಿದಾರಲ್ವ ಒಬ್ಬಟ್ಟು, ಪಲ್ಯ, ಕೋಸಂಬರಿ, ಅದನ್ನು ಇಟ್ಟು 4 o'clock. ಇವಾಗ ನಮಗೆ ಟೈಮ್ ಕೊಟ್ಟಿರೋದು 5:30 6:15 ತನಕ. ಸೊ ಅಷ್ಟರಲ್ಲಿ ನಾನು ರೆಡಿ ಆಗಿಬಿಟ್ಟು, ನಾನು ರೆಡಿ ಆಗಿಬಿಟ್ಟು ಸಿಗ್ತೀನಿ. ನಿಮಗೆ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದೆ, ಹೆಂಗೆ ಅನಿಸ್ತು ಏನು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.